ಸೇವೆಗಳನ್ನ ಮಾಡ್ಕೊಂಡು ಬಂದಿರಂತ ನರಸಿಂಹ ನಾಯ್ಡು ಅವರೇ, ಮತ್ತೆ ಅದೇ ರೀತಿ ಯುವಕರು ಮತ್ತು ಸಮಾಜ ಸೇವಕರಾದಂತ ರಾಜಾರೆಡ್ಡಿ ಅವರೇ, ಮತ್ತೆ ನಮ್ಮ ಚಿನ್ನಿಯವರೇ, ಮತ್ತೆ ಈ ವೇದಿಕೆ ಮೇಲೆ ಆಸನರಾಗಿರುವಂತಹ ನಮ್ಮ ಮಹಿಳಾ ಅವರು ನಗರಸಭೆಯ ಸದಸ್ಯರು, ಉಪಾಧ್ಯಕ್ಷರು, ಮತ್ತೆ ನಮ್ಮ ಮಾನವ ಹಕ್ಕುಗಳ ಅಂಬಿಕಾ ಅಂತೇನೋ ಸುದರ್ಶನ್ ಅಂತೇನೋ ಅವರಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಇವತ್ತು ರೂವಾರಿಗಳಾದಂತ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಾಬಾಜನ್ ಅವರೇ, ಬೆಂಗಳೂರು ನಗರ ಅಧ್ಯಕ್ಷರಂತ ಮಂಜುನಾಥ್ ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರವೀಂದ್ರ ಅವರೇ, ಅದೇ ರೀತಿ ನಮ್ಮ ಪಕ್ಕದ ಚೇಳೂರು ತಾಲೂಕು ಅಧ್ಯಕ್ಷರಾದಂತಹ ಭಾಸ್ಕರ್ ಅವರೇ, ಗುಡಬಂಡೆ ತಾಲೂಕು ಅಧ್ಯಕ್ಷರಾದಂತಹ ತಿಮ್ಮಾರೆಡ್ಡಿ ಅವರೇ, ಗಂಗಾರೆಡ್ಡಿ ಅವರೇ, ಮತ್ತೆ ನಮ್ಮ ಮಹಿಳಾ ಘಟಕದ ಬೆಂಗಳೂರು ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾದಂತಹ ಶೋಭಮ್ಮ ಅವರೇ, ಕಾರ್ಯದರ್ಶಿಗಳಾದಂತಹ ನೇತ್ರ ಅವರೇ, ಮತ್ತೆ ನಮ್ಮ ಯಲಂಕ ಮತ್ತು ಬೆಂಗಳೂರು ನಗರ ಉಪಾಧ್ಯಕ್ಷರಾದಂತಹ ಈರಣ್ಣ ಅವರೇ, ಈ ದಿನ ಎಲ್ಲ ವಿಚಾರಗಳನ್ನ ತಮ್ಮ ಬಳಿ ಈ ಸಮಾಜ ಸೇವಕರು ಮತ್ತು ಜನಪ್ರತಿನಿಧಿಗಳು ಮತ್ತು ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ತಮಗೆ ತಿಳಿಸಿಕೊಂಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಕನ್ನಡವನ್ನ ಉಳಿಸಬೇಕು, ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನ ತನ್ನ ಎತ್ತ ತಾಯಿಯಂತೆ ನಾವು ಗೌರವಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ನಾವು ಸಂಘಟನೆಯನ್ನ ಕಟ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ಅಂದ್ರೆ ನಾವು ನಮ್ಮ ತಾಯಿಗೆ ಯಾವ ರೀತಿ ಗೌರವ ಕೊಡ್ತೀವೋ ಆ ರೀತಿ ಗೌರವವನ್ನು ಕೊಡಬೇಕು. ಅದೇ ರೀತಿ ನಾವು ವ್ಯಾಪಾರಸ್ಥರಾಗಿರೋದ್ರಿಂದ ಅಥವಾ ನಾವು ರೈತರಾಗಿರೋದ್ರಿಂದ ನಾವು ಹಲವಾರು ಮಾರ್ಕೆಟ್ಗೆ ಹೋದಂತ ಸಂದರ್ಭದಲ್ಲಿ ಅಥವಾ ವ್ಯಾಪಾರದ ಪ್ರಯೋಜನ ನಾವು ಬೇರೆ ರಾಜ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ ಬೇರೆ ಭಾಷೆಗಳನ್ನ ಮಾತಾಡೋದು ತಪ್ಪಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ಭಾಷೆಯನ್ನ ತಾಯಿ ಸಮಾನವಾಗಿ ನಾವು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ರಾಜ್ಯದಲ್ಲಿ ಸುಮಾರು 1908ರಿಂದ ಪ್ರಾರಂಭವಾದಂತಹ ಯುದ್ಧಗಳು, ಅದು ತಮಿಳುನಾಡಿಗೆ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರಕ್ಕಾಗಿರ್ಬೋದು, ಅಥವಾ ಪಕ್ಕದ ಕೇರಳಗಾಗಿರ್ಬೋದು, ಈ ನಮ್ಮ ಪಕ್ಕದ ಆಂಧ್ರ ಪ್ರದೇಶಕ್ಕಾಗಿರ್ಬೋದು. ಮುಂದಕ್ಕೆ ನೋಡಿದ್ರೆ ದಕ್ಷಿಣ ಕಡೆ ನೋಡಿದ್ರೆ ಅರಕಲಗೂಡು ನಮ್ಮ ಕರ್ನಾಟಕದ್ದು, ಅದು ಕೇರಳಕ್ಕೆ ಸೇರ್ಕೊಂಡಿದೆ. ಮತ್ತೆ ನಮ್ಮ ಈ ಒಂದು ಭಾಗದ ಮಂತ್ರಾಲಯ ನಿಮ್ಗೆಲ್ರಿಗೂ ಗೊತ್ತಿದೆ, ಮಂತ್ರಾಲಯ ಕರ್ನಾಟಕದ್ದು, ಆದ್ರೆ ಅದನ್ನ ಆಂಧ್ರಕ್ಕೆ ತಗೊಂಡಿದ್ದಾರೆ. ಮಂತ್ರಾಲಯಗಳ ಸಂದರ್ಭದಲ್ಲಿ ನಾವು ದೇವರ ದರ್ಶನ ಮಾಡಕ್ ಹೋದಂತ ಸಂದರ್ಭದಲ್ಲಿ ಮಂತ್ರಾಲಯದ ಆ ಮಹಾನ್ ದೇವರನ್ನ ನೋಡಕ್ ಹೋದಾಗ ಅವರು ಧ್ಯಾನ ಮಾಡ್ತಾ ಇದ್ದಂತ ಸ್ಥಳ ಬಂದು ಕರ್ನಾಟಕದ್ದು, ಅವರ ಸಮಾಧಿ ಆಗಿರೋದು ಆಂಧ್ರ ಪ್ರದೇಶ. ನಮ್ಗೆಲ್ಲ ಒಂದು ಕಡೆ ನೋವಾಗುತ್ತೆ. ಇದೆಲ್ಲವನ್ನು ಮೀರಿ ಸುಮಾರು ವರ್ಷಗಳ ಹಿಂದೆ, ಅಂದ್ರೆ ಈ ನಮ್ಮ ರಾಜ್ಯ ಆ ಕಡೆ ಈ ಕಡೆ ಚಿಂದಿಯಾಗಿ ಹೋಗ್ಬಿಡುತ್ತೆ, ಇರೋದಿಲ್ಲ ಅಂತೇಳಿ ಸುಮಾರು 1918ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಒಂದು ಸಮಾವೇಶವನ್ನ ತಗೊಂಡ್ ಬರ್ತಾರೆ. ಅದು ಕಾಂಗ್ರೆಸ್ ಸಮಾವೇಶ ಅಂತ. ಆ ಸಮಾವೇಶವನ್ನ ಆಗಲೇ ಪಕ್ಷವನ್ನ ಕಟ್ಟಬೇಕು ಅನ್ನುವಂತ ಉದ್ದೇಶದಿಂದ ಬಂದಂತ ಸಂದರ್ಭದಲ್ಲಿ ಬೇಲೂರು ವೆಂಕಟರಾಯರು, ಹಾಲೂರು ಕೃಷ್ಣರಾಯರು ಒಂದು ಬೇಡಿಕೆಯನ್ನ ಇಡ್ತಾರೆ, ನಮ್ಮ ರಾಜ್ಯವನ್ನ ವಿಂಗಡಣೆ ಮಾಡಿಕೊಡಿ, ಭಾಷಾವಾರ ಪ್ರಾಂತವನ್ನ ಮಾಡಿಕೊಡಿ ಅಂತ. ಅಲ್ಲಿಂದ ಇಲ್ಲಿ ತನಕ ಬಂದಾಗ ಅಷ್ಟು ಬೇಗ ನಮಗೆ ಸಿಗಲಿಲ್ಲ. 1956, 1973 ಸಮಯ ಅಭಾವ ಇರೋದ್ರಿಂದ 73ರಲ್ಲಿ ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ರಾಜ್ಯ ಆಗುತ್ತೆ. 1956ರಲ್ಲಿ ನಮ್ಮ ಭಾಷಾವಾರ ಪ್ರಾಂತ ವಿಂಗಡಣೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಯುದ್ಧಗಳು ಮಾಡೋ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಬಾಗೇಪಲ್ಲಿಯನ್ನ ನಾವು ಕರ್ನಾಟಕದಲ್ಲಿದ್ದೀರಿ, ಅದು ಒಂದು ಅಂಗ ಆಗಿದೆ. ಅದು ನಮಗೆ ತುಂಬಾ ಅಮೂಲ್ಯವಾದಂತಹ ಒಂದು ನಗರ ಆಗ್ತಾ ಇದೆ. ಅದಕ್ಕೆ ಭಾಗ್ಯನಗರ ಕೊಡಿ ಅಂತೇಳಿ ನಾವು ಬೇಡಿಕೆ ಇಟ್ಟು ಸುಮಾರು ವರ್ಷಗಳ ಹೋರಾಟಗಳನ್ನ ಅಣ್ಣವರು ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಇಲ್ಲಿಗೆ ಬಂದು ಭಾಗ್ಯನಗರ ಅಂತ ಘೋಷಣೆ ಮಾಡ್ಬೇಕಂತ ಅಣ್ಣವರು ಮಾಡಿದ್ರು. ರಾಜ್ಕುಮಾರ್ ಅವರ ಹೆಸರು ಹೇಳಿದಾಗ ನಾವು ಇನ್ನೊಂದು ತಿಳ್ಕೊಳ್ಳೇಬೇಕಂತ ಗೋಕಾಕ್ ಚಳವಳಿಯನ್ನು ಕೂಡ ರಾಜ್ಕುಮಾರ್ ಅವರು ಮಾಡಿದ್ದು, ಅವರ ನೇತೃತ್ವದಲ್ಲಿ ಮಾಡಿದ್ದಕ್ಕೆ ಇವತ್ತು ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇವತ್ತೇನಾದ್ರೂ ಸರ್ಕಾರಿ ಉದ್ಯೋಗಗಳು ನಮ್ಗೆ ಸಿಗ್ತಾ ಇದೆ ಕನ್ನಡಿಗರಿಗೆ, ಅವರು ಗೋಕಾಕ್ ಚಳವಳಿ ಮಾಡಿದ್ದ ಉದ್ದೇಶದಿಂದನೇ ನಮ್ಗೆ ಇವತ್ತು
ಸಿಕ್ಕಿರೋದು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ಅಣ್ಣ ಅವರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅವರು ಕೇವಲ ನೆಟ್ರಾಗ್ ಎಲ್ಲ ಅವ್ರು ಇಟ್ಕೊಂಡಿರೋದು ಈ ಕರ್ನಾಟಕದ ಆಸ್ತಿ ಅಣ್ಣವರು ಕೊಟ್ಟಂತ ಅವತ್ತು ಹೋರಾಟಗಳ ಪ್ರತಿಫಲವೇ ಪ್ರತಿಯೊಬ್ಬ ಮನೆಗಳಲ್ಲಿ ಇವತ್ತು ಕನ್ನಡದ ಉದ್ಯೋಗ ಸಿಗ್ತಾ ಇದೆ. ಅದೆಲ್ಲವನ್ನು ನಾವು ಜ್ಞಾಪಕ ಮಾಡಿಕೊಂಡಾಗ ಇವತ್ತಿನ ರಾಜಕಾರಣ ಯಾವ ತರ ಇದೆ ಅಂತಂದ್ರೆ ನಾವ್ ಹೇಳ್ಕೊಳಂಗಿಲ್ಲ. ಹೇಳ್ಕೊಂಡ್ರೆ ಇವ್ರ ಕೋಪ ಬರ್ತದೆ ಅಂತ ನಾನು ಹೇಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಸಂಘಟನೆಗೆ ಆಗೋರು. ಯಾಕಂದ್ರೆ ನಾವೆಲ್ಲ ಕನ್ನಡಿಗರೇ, ಅವರು ಸಹ ಕನ್ನಡಿಗರೇ. ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಮತಗಳನ್ನ 500 ರೂಪಾಯಿಗೆ 1000 ರೂಪಾಯಿಗೆ 5000 ರೂಪಾಯಿಗೆ ಮಾರ್ಕೊಳ್ತಾ ಇದ್ದೀವಿ. ನಾವು ಮಾರ್ಕೊಳ್ತಾ ಇದ್ದೀವಿ, ಅವ್ರು ಕೊಂಡ್ಕೊಳ್ತಾ ಇದಾರೆ. ಕೊಂಡ್ಕೊಂಡು ಅವ್ರು 3 ಜನ ಆದ್ರೆ ಅದ್ರಲ್ಲಿ ಆಯ್ಕೆ ಆಗೋರು ಒಬ್ರು. ಈ 3 ಜನ ಒಂದಾಗ್ತಾರೆ. ಯಾಕಂದ್ರೆ ಮತ್ತೆ ಅದನ್ನ ಸಂಪಾದನೆ ಮಾಡ್ಕೋಬೇಕು. ವ್ಯಾಪಾರೀಕರಣ ಆಗಿದೆ. ಆ ವ್ಯಾಪಾರೀಕರಣಕ್ಕಾಗಿ ಅವ್ರು ಸಂಪಾದನೆ ಮಾಡ್ಕೊಬೇಕು. ABC ಅಂತ ಈ 3 ವರ್ಗಗಳು ಒಂದೇ ಆಗೋಗ್ತದೆ. ಯಾಕಂದ್ರೆ ವಿರೋಧ ಪಕ್ಷದವ್ರು ಕೂಡ ಸಹಕಾರ ಕೊಡ್ತಾರೆ. ಯಾವ್ದಾದ್ರು ಒಂದು 10 ಸೈಟ್ ಬಂದ ನಂಗೆ 1-2 ಸೈಟ್ ಹಾಕೊಟ್ಬಿಡು ಅಂತ. ಹಾಕೊಡ್ಲಿಲ್ಲ ಅಂದ್ರೆ ಅವ್ರು ವಿರೋಧ ಪಕ್ಷ ಮಾಡ್ತಾರೆ. ಮತ್ತೆ ಇವರು ಚೆನ್ನಾಗಾಗಲ್ಲ, ಅವರು ಚೆನ್ನಾಗಾಗೋದಿಲ್ಲ. ಈ ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ರೆ ಯಾರು? ನಾವು ಕನ್ನಡಿಗರು. ನಾವು ಇದನ್ನು ಮಾಡಿದ್ದು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮಾತಾಡ್ತಾರೆ, ತನ್ನ ಮತ ತನ್ನ ಮನೆಯ ಹೆಣ್ಣು ಮಗಳಿದ್ದಂತೆ ಅಂತ. ಅಂದ್ರೆ ಇದು ಅರ್ಥ ಮಾಡ್ಕೊಳ್ಳಿ, ತನ್ನ ಮತ ತನ್ನ ಮನೆಯ ಹೆಣ್ಣು ಮಗಳಿದ್ದಂತೆ ಅಂತ. ಆ ಹೆಣ್ಣು ಮಗಳನ್ನ ನಾವು 500-1000 ರೂಪಾಯಿ ಯಾರಾದ್ರೂ ಮಾರ್ಕೊಳಕ್ ಇಷ್ಟಪಡ್ತೀರ, ಅದನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವ್ ಯಾವಾಗ ದುಡ್ಡು ತಗೊಳೋದಿಲ್ವೋ ಅವಾಗ ನಿಜವಾದ ಪ್ರತಿನಿಧಿ ಪಾಪ ಅವ್ರು ಕೆಲಸ ಮಾಡ್ತಾರೆ. ನಾವು ಮಾಡೋ ಕೆಲಸದಿಂದ ಅವ್ರು ಕೆಲಸ ಮಾಡ್ತಾ ಇಲ್ಲ. ಅವ್ರು ತುಂಬಾ ಅದ್ಭುತವಾದಂತ ಒಂದು ವಿಚಾರ ಹೇಳಿದ್ರು. 10,000 ಗಿಡಗಳನ್ನ, ಗಂಧದ ಗಿಡಗಳನ್ನ ನೆಡ್ತೀವಿ, ಅದು ಪುನೀತ್ ಅವರ ಹೆಸರಲ್ಲಿ, ಅವರ ಮಗನ ಹೆಸರಲ್ಲಿ ಅಂತಂದ್ರೆ ನಿಜವಾದ ನಿಮ್ಮ ಎಲ್ಲ ಇಲ್ಲಿನ ಸೇವೆಗಳನ್ನ ಅತಿ ಅಮೂಲ್ಯವಾದಂತ ಸೇವೆ. ತನ್ನ ತಾಯಿಗೆ ಏನ್ ಗೌರವ ಕೊಡ್ತೀವಿ ಅದಕ್ಕನ್ನ ಹೆಚ್ಚಾದಂತ ಸೇವೆ ನೀವು ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ನೀವು ನೆಡುವ ಗಿಡದಲ್ಲಿ 10 ಪಕ್ಷಿಗಳು 10 ಪ್ರಾಣಿಗಳಿಗೆ ಆಶ್ರಯವನ್ನ ಕೊಡೋದ್ರ ಜೊತೆಯಲ್ಲಿ ನಮ್ಮ ಜನಕುಲಕ್ಕೆ ಬೇಕಾದಂತ ಆಮ್ಲಜನಕವನ್ನ ಕೂಡ ನೀವು, ಆಮ್ಲಜನಕ ಏನಿದೆ, ಆಮ್ಲಜನಕ ಸುಮಾರು 1 ಕೋಟಿ ಜನಕ್ಕೆ ಮುಟ್ತದೆ. 10,000 ಮರಗಳಿಂದ 1 ಕೋಟಿ ಜನಕ್ಕೆ. ಒಂದು ಆಲದ ಮರದ 25 ವರ್ಷದ ಒಂದು ಆಲದ ಮರ 50,000-75,000 ಜನಕ್ಕೆ ಉಸಿರಾಡೋದಕ್ಕೆ ಆಮ್ಲಜನಕವನ್ನು ಕೊಡ್ತದ. ಅಂತ ಮಹಾನ್ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಅಂತಂದ್ರೆ ನಿಜವಾಗಲೂ ನಿಮ್ಮ ತಲಂತ್ರದ ಇಡೀ ಭಾಗ್ಯಪಲ್ಲಿ ಅಂತ ಏನಿದೆ, ಒಂದು ಭಾಗ್ಯನಗರ ಆಗಿದೆ. ನೀವ್ ಹೇಳಿದ್ರಿ ಭಾಗ್ಯನಗರವನ್ನ ಗಂಧದ ನಾಡನ್ನಾಗಿ ಅಥವಾ ಗಂಧದ ಒಂದು ಪ್ರದೇಶವನ್ನಾಗಿ ಮಾಡ್ತೀರಿ ಅಂತ. ನಿಜವಾಗಲೂ ಇದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗುವಂತ ಒಳ್ಳೆ ಕೆಲಸ ಆಯ್ತಾ. ಈ ತರ ಕೆಲಸಗಳು ರಾಜಕಾರಣಿಗಳು ಅಳವಡಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡಬಹುದು. ಇದು ಪ್ರಾಮಾಣಿಕವಾದಂತ ಸಂದೇಶ ಮತ್ತು ಇದು ಸತ್ಯದ ಸಂದೇಶ ಮತ್ತು ಸತ್ಯದ ಕಾರ್ಯ. ಇದು ನೀವು ಯಾವ ಕೆಲಸ ಮಾಡಿದ್ರೂ ಆಗೋದಿಲ್ಲ. ನೀವು 500 ಕೊಟ್ಟರೆ 5,000 ಕೊಡಿ ಅಂತಾರೆ. ಗಿಡ ಹಾಕಿದಾಗ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೆ ಅನುಕೂಲ ಆಗುತ್ತೆ ಮತ್ತು ಆ ಗಿಡಗಳಿಂದ ನಮ್ಮ ಮನೆಯ ಬಾಗಿಲು ಕಿಟಕಿಗಳಿಗೆಲ್ಲ ಅನುಕೂಲ ಆಗುತ್ತೆ. ಈ ಉದ್ದೇಶವನ್ನ ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ಸಂಘಟನೆಯಿಂದ ನಮ್ಮ ಇವಾಗ ಏನು ಬಯಲುಸೀಮೆಯ ಭಾಗಕ್ಕೆ ನೀರು ಬರ್ತಾ ಇದೆ, ಕೊಳಚೆ ನೀರು ಇರ್ಬೋದು, ಅದು ಶಾಶ್ವತ ನೀರಾವರಿ ಅಂತ ಇನ್ನೊಂದು 2 ವರ್ಷ 1 ವರ್ಷದಲ್ಲಿ ಬರೇ ಬರ್ತದೆ. ಕುಡಿಯೋ ನೀರು ಯಾವ್ದ್ರಿಂದ? ಎತ್ತಿನ ಹೊಳೆಯಿಂದ. ಆದ್ರೂ ಈಗ ಬರ್ತಾ ಇರುವಂತ ನೀರೇನಿದೆ ನಮ್ಮ ಹೋರಾಟದ ಫಲ. ನಾವು ಹಲವಾರು ಕೇಸುಗಳನ್ನ ಹಾಕ್ಸ್ಕೊಂಡು ಹಲವಾರು ಸಲ ಜೈಲಿಗೆ ಹೋಗಿ ನಾವು ಮಾಡಿರುವಂತ ಹೋರಾಟಗಳಿಂದ ಇವತ್ತು ಬರ್ತಾ ಇದೆ. ರಾಜಕಾರಣಿಗಳು ಇವತ್ತು ಎದೆ ತಟ್ಕೊಳ್ತಾರೆ ನಮ್ಮಿಂದ ಬರ್ತಾ ಇರೋದ. ರಾಜಕಾರಣಿಗಳು ನಾಚಿಕೆ ಮಾನ ಮರ್ಯಾದೆ ಒಬ್ಬರಿಗೂ ಇಲ್ಲ. ನಾವು ನೋಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ, ಇದು ಎತ್ತಿನ ಹೊಳೆಯಲ್ಲಿ ವಿಷಪೂರಿತವಾಗಿರ್ತಿದೆ, 3ನೇ ಹಂತದ ಶುದ್ಧೀಕರಣ ಆಗ್ಬೇಕು. ನಾವು ಅದನ್ನೇ ಬರ್ಕೊಂಡಿದ್ದು. ಅದನ್ನ ಬರ್ಕೊಂಡಾಗೆ ಈರಪ್ಪ ಮಹಿಳೆಯವರು ನಮ್ಮನ್ನ ಎತ್ತು ಒಳಕ್ ಹಾಕಿದ್ದವರು. ಅವತ್ತು ಕೂಡ 2 ದಿವಸ ಒಳಕ್ ಹಾಕಿದ್ರು. ಇದೇ ವಿಚಾರವಾಗಿ ಖಾಲಿ ಪೈಪುಗಳು ಎತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಈರಪ್ಪ ಮಹಿಳೆಯವ್ರಿಗೆ ಅವತ್ತು ಹೇಳಿದ್ರೆ, ನೀವು ಮಾಡ್ತಾ ಇರೋದು ಎತ್ತಿನ ಹೊಳೆ ಉದ್ಘಾಟನೆ ಚಿಕ್ಕಬಳ್ಳಾಪುರ BGS ಸ್ಕೂಲ್ ಹತ್ರ ಅಲ್ಲ ಮಾಡ್ಬೇಕಾಗಿರೋದು. ನೀವು ಮಾಡ್ಬೇಕಾದ್ರೆ ಎತ್ತಿನ ಹೊಳೆ ಎಲ್ಲಿ ಪ್ರಾರಂಭ ಹತ್ರ, ಹೊಳೆ ನರಸೀಪುರದ ಹತ್ರ ಮಾಡಿ. ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ನೀವು ಇಲ್ಲಿ ಮಾಡ್ತಾ ಇರೋದು ದುಡ್ಡು ಹೊಡೆಯೋದಕ್ಕೆ ಅಂತ ಅವತ್ತು ಹೇಳಿದಾಗ ನಮ್ಗೆ ಯಾರು ತೊಲಗಿಗೊಳಿಸಿಲ್ಲ. ಕಾಂಗ್ರೆಸ್ ಅವರೆಲ್ಲ ನೀನ್ ಯಾಕೆ ಮಾತಾಡಿದ್ರು ಅಂತ. ನಾನು ಇವತ್ತು ಮಾತಾಡಿದ್ದೀನಿ, ಏನೋ ವಿಚಾರ ಇದ್ರೆ ನೀವು ಬಹಿರಂಗವಾಗಿ ಮಾತಾಡಿ ಅಂತ. ಅಂದ್ರೆ ಅವತ್ತು ನಾವು ಮಾಡಿದಂತ ಹೋರಾಟಗಳ ಪ್ರತಿಫಲವೇ ಇವತ್ತು ನಮ್ಮ ಕೆರೆಗಳು ತುಂಬುತ್ತಾ ಇದೆ. ಕನಿಷ್ಠ ಪಕ್ಷ ಇರುವಂತ ಜೀವಿಗಳಿಗೆ ಹಲವಾರು ಮರಗಿಡಗಳು ಚೆನ್ನಾಗಾಗೋದ್ರಿಂದ ಇವತ್ತು ಕೆಲವು ಪ್ರಾಣಿ ಪಕ್ಷಿಗಳು ಉಳಿತಾ ಇದೆ, ಕೆಲವು ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದೆ. ಅದಕ್ಕೆ ನಾವು ಕಾರಣಕರ್ತರಾಗೋದಿಲ್ಲ. ಈಗಿನ ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಏನು ಸದನದಲ್ಲಿ ಇವತ್ತು ನಮ್ಮ ಬಯಲು ಸೀಮೆಯ ಭಾಗದ ಜನರ ಪರವಾಗಿ ಧ್ವನಿ ಎತ್ತಬೇಕು. ಆ ಧ್ವನಿ ಎತ್ತಿದಾಗ ನಾವ್ ಎಷ್ಟೇ ಹೋರಾಟಗಳು ಮಾಡಿದ್ರು, ನಾವೇನೇ ಮಾಡಿದ್ರು ಅದು ಸದನದಲ್ಲಿ ಸಂಪುಟ ಸಭೆಯಲ್ಲೇ ತೀರ್ಮಾನ ತಗೊಂಡಾಗ ಮಾತ್ರ
ನಮ್ಮ ಬೇಡಿಕೆಗಳು ಈಡೇರಿಸಿದಂಗಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗ ಸಹ ಧ್ವನಿ ಎತ್ತಬೇಕು. ಅದಾದ್ಮೇಲೆ ಒಬ್ಬ ಹೇಳಿದ್ರು ನನ್ನ ಸೈಡ್ ನಿಮ್ಮ ಪುಟ್ರಂಗಯ್ಯನವರು ಹೇಳಿದ್ರು, ನಾವು ಜಾತಿ ಅಂತ ಹೋಗೋರಲ್ಲ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ನಾವು ಮೂರು ಮಾಡ್ಬೋದು. ಏನ್ ಮಾಡ್ಬೋದು? ಬಡವರು, ಮಧ್ಯಮ ಬಡವರು, ಶ್ರೀಮಂತರು ಅಂತ ಅವ್ರು ಯಾವುದೇ ಜಾತಿಯವರಾಗಿರ್ಲಿ, ಆಗ ಸಮಾನತೆಗೆ ನಾವು ಒತ್ತು ಕೊಟ್ಟಂಗಾಗುತ್ತೆ. ನಾವೇ ಜಾತಿಗಳನ್ನ ನಿಲ್ಲಿಸಿದ್ರೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನೋದಲ್ಲಿ ಬರ್ತದೆ. ಯಾವುದೇ ಜಾತಿಯಲ್ಲಿ ಕಡು ಬಡವ, ಅದ್ ಯಾವುದೇ ಜಾತಿಯಾಗಿ ಆ ಬಡ ರೇಖೆಯನ್ನ ಗುರುತಿಸಿ ಅವರಿಗೆ ಅನುದಾನ ಕೊಡೋದು, ಅವರಿಗೆ ಸಹಾಯ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆದಾಗ ಮಾತ್ರ ರಾಜ್ಯ ದೇಶ ಉದ್ಧಾರ ಆಗುತ್ತೆ. ಅದು ಬಿಟ್ಟು ಜಾತಿಗಳಲ್ಲಿ ಹೇಳಿದ್ರೆ, ಈಗ ನಾನೊಬ್ಬ ಗೌಡ ಜಾತಿ, ನನ್ನ ಜಾತಿಯಲ್ಲಿ ಊಟ ಇದ್ದರೆ ಇಡೀ ದೇಶಕ್ಕೆ ಕೊಡುವಂತ, ಅನ್ನ ಕೊಡುವಂತ ಅಗ್ರ ಶ್ರೀಮಂತರಿದ್ದಾರೆ. ಅದೇ SC ಯಲ್ಲಿ ಇಡೀ ದೇಶಕ್ಕೆ ಅನ್ನ ಹಾಕುವಷ್ಟು ದೊಡ್ಡ ಮನುಷ್ಯರು ಇದ್ದಾರೆ, ಒಂದೊತ್ತು ಕೂಟ ಇದ್ದಿರೋದು. ಯಾವ್ದು ಸಮಾನ ತಗೊಳ್ತೀರಿ ಪುಟ್ಟರಂಗ ಶೆಟ್ಟಿ ಅವರೇ? ABC ಅಂತ ಮಾಡಿದಾಗ ಎಲ್ಲಾ ಜನಾಂಗಕ್ಕೂ ಸಮಾನತೆಯಿಂದ ಅನುದಾನಗಳು ಸಿಗುತ್ತೆ. ರಾಜಕೀಯ ಇಲ್ಲ ನಮ್ದು, ನಮ್ಮ ಸಂಘಟನೆ. ನಾನು ಹೇಳ್ತಾ ಇರೋದು, ಯಾವುದೇ ಜಾತಿಯಲ್ಲಿ ಯಾವುದೇ ಬಡವ ಇರಲಿ, ಅವರಿಗೆ ಅನುದಾನ ಸಿಕ್ಕಿದಾಗ ನಿಜವಾದ ಬಡವನಿಗೆ ನಾವು ಮಾಡುವಂತ ಈ ಒಂದು ಹೋರಾಟದ ಅಥವಾ ಈ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದಾಗ ಸರ್ಕಾರ ಕೂಡ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಈ ಒತ್ತಾಯವನ್ನು ಜಾರಿಗೆ ತರಬೇಕಾಗುತ್ತೆ. ಇದು ಎಲ್ಲರೂ ಧ್ವನಿಗೊಳಿಸ್ತಾರೆ. ಯಾಕೆ ಹೇಳಿ? ಪ್ರತಿಯೊಂದು ಜಾತಿಯಲ್ಲಿ ಪ್ರತಿಯೊಂದರಲ್ಲಿನೂ ಕಡೆ ಬಡವರು ಇರ್ತಾರೆ, ಅಗ್ರ ಶ್ರೀಮಂತರು ಇದ್ದಾರೆ. ಅದರಿಂದ ಅದನ್ನು ಕೂಡ ಮಾಡ್ತೀರಿ. ಆದ್ರೆ ಇವತ್ತು ಏನು ಗಡಿನಾಡು ಕನ್ನಡಿಗರ ಹಬ್ಬ ಅಂತ ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ, ಇಡೀ ರಾಜ್ಯದ ಸುಮಾರು 12 ಜಿಲ್ಲೆಗಳಲ್ಲಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಪೂರೈಸಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ. ಸುಮಾರು 6 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬಂದಿರುವಂತದ್ದು. ಸುಮಾರು 10-15 ವರ್ಷಗಳಿಂದ ಇವತ್ತು ನಾವೇನು ಗಿಡವನ್ನ ಇಲ್ಲಿ ಒಂದು ಪಾಟಿಗೆ ನೀರು ಹಾಕೋದ್ರ ಮುಖಾಂತರ ಉದ್ಘಾಟನೆ ಮಾಡಿ ಈ ಕೆಲಸ ಮಾಡ್ತಾ ಇಲ್ಲ. ನಾವೆಲ್ಲರೂ ಒಂದು ಗಿಡವನ್ನ ನೆಟ್ಟಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹಲವಾರು ಇವತ್ತು ನಾವು ಮಾಡಿರುವಂತ ಈ ಸಂಘಟನೆ ಅಂತ ಮಾಡಿರುವಂತ ಗಿಡಗಳು ನೆಟ್ಟಿರೋ ಇವತ್ತು ಮರಗಳಾಗಿದೆ, ದೊಡ್ಡ ಮರಗಳಾಗಿ ಇವತ್ತು ಹಣ್ಣುಗಳು ಸಿಗ್ತಾ ಇದೆ. ಹಣ್ಣುಗಳ ಜೊತೆಯಲ್ಲಿ ಇವತ್ತು ಕೆಲವೊಂದು ಗಿಡಗಳು ಕೂಡ ಸಹ ದೊಡ್ಡ ಮರಗಳಾಗ್ಬಿಟ್ಟಿದೆ. ಈ ಮರಗಳಾಗಿರೋದ್ರಿಂದ ಆ ಮರಗಳಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದೆ. ನಮ್ಮ ಸಂಘಟನೆಯಿಂದ ನಾವು ನೆಟ್ಟಿರುವಂತ ಮರಗಳಲ್ಲಿ ಇವತ್ತು ಆ ಮರಗಳನ್ನ ಕಡಿದ್ರೂ ಸಹ ಮನೆಗೆ ಬಾಕಲುಗಳು, ಕಿಟಕಿಗಳು ಮತ್ತೆ ಏನು ಹಲಗೆಗಳು ಸಿಗುತ್ತೆ. ಇಷ್ಟು ಉಪಯೋಗ ಆಗುವಂತ ಕೆಲಸ ಪ್ರಾಮಾಣಿಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಮಾಡ್ಕೊಂಡ್ ಬಂದಿದೆ. ಒಂದು ನೀರು, ಇನ್ನೊಂದು ಪರಿಸರ. ಈ ಪರಿಸರ ಆದ್ಮೇಲೆ ನಮ್ಮ ಆದ್ಯ ಕರ್ತವ್ಯ ಏನು? ಯಾವುದೇ ಗಡಿ ಭಾಗದಲ್ಲಿ ಇದು ಕರ್ನಾಟಕ ಅಂತ ಎಚ್ಚರಿಕೆಯನ್ನ ಕೊಡುವಂತ ಒಂದು ಸಂದರ್ಭ ಮತ್ತು ಸಮಯ ಮತ್ತೆ ಅನಿವಾರ್ಯ ಕೂಡ ನಮಗೆ ಬಂದಿದೆ. ಯಾಕೆ ಈ ಮಾತು ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಒಬ್ಬ ಆಂಧ್ರದ ಯಾರೋ ಒಬ್ರು ಹೆಣ್ಣು ಮಗು, ನಮ್ಮ ಕನ್ನಡದ ಹೆಣ್ಣು ಮಗುಗಳನ್ನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 2 ವರ್ಷದಿಂದ ತುಂಬಾ ನೋವು ಕೊಡ್ತಾ ಇದ್ದಾರೆ, ನಾನು ಕಾರ್ ಬಿಡಕ್ ಬಿಡ್ತಾ ಇಲ್ಲ, ನಾನು ಖಾಲಿ ಮಾಡ್ಕೊಂಡು ಹೋಗುವಂತ ನನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹೆಣ್ಣು ಮಗು. ಅದೇ ನಮ್ಮ ಕನ್ನಡಿಗರ ಮೇಲೆ ಇದೇ ಯಲಹಂಕದಲ್ಲಿ ಅವೊಬ್ಬ ಇಂಡಿಯವರು ಅವರು ನಮ್ಮ ಕನ್ನಡಿಗರನ್ನ ಆ ಒಂದು ಅಪಾರ್ಟ್ಮೆಂಟ್ ಇಂದ ನೀನು ಯಾರಿಗಾದ್ರೂ ಮಾರ್ಕೊಂಡು ಹೋಗು ಅಂತೇಳಿ ದೌರ್ಜನ್ಯಗಳು ನಡೀತಾ ಇದೆ. ಅಂದ್ರೆ ತಮಿಳರು ಕನ್ನಡಿಗರ ಮೇಲೆ ಮಾಡ್ತಾ ಇರೋ ದೌರ್ಜನ್ಯ, ಆಮೇಲೆ ಆಂಧ್ರವರು ಬಂದು ಕನ್ನಡಿಗರು ಮಾಡ್ತಾ ಇರೋ ದೌರ್ಜನ್ಯ, ಮತ್ತೆ ಮಹಾರಾಷ್ಟ್ರವರು ಬಂದು ಕನ್ನಡಿಗರ ಮೇಲೆ ಮಾಡ್ತಾ ಇರುವಂತ ದೌರ್ಜನ್ಯಗಳು, ಹಲವಾರು ವಲಸೆ ಬಂದಂತವರು ಮೂಲ ನಿವಾಸಿಗಳಂತ ಕನ್ನಡಿಗರ ಮೇಲೆ ಮಾಡ್ತಾ ಇರುವಂತ ದೌರ್ಜನ್ಯಗಳನ್ನ ಇನ್ನು ಮುಂದೆ ಆದ್ರೂ ತಡೆಗಟ್ಲಿ ಅನ್ನುವಂತ ಈ ಒಂದು ಎಚ್ಚರಿಕೆಯನ್ನ ಅವರು ಕೊಡಬೇಕು. ಆ ಕೊಟ್ಟಾಗ ಎಲ್ಲಾ ಕನ್ನಡಿಗರು ನಮ್ಮ ಮೇಲೆ ಬೀಳ್ತಾರಂತ ಎಚ್ಚರಿಕೆಯನ್ನ ಕೊಡೋದಕ್ಕೆ ಪರಭಾಷಿಕರಿಗೆ ಕೊಡುವಂತ ಎಚ್ಚರಿಕೆಯನ್ನ ನಾವು ಈ ಮುಖಾಂತರ ಕೊಡ್ತಾ ಇದ್ದೀರಿ. ನಿಮಗೂ ತೊಂದರೆ ಮಾಡೋದಿಲ್ಲ, ನಮ್ಮ ಕನ್ನಡಿಗರ ತಂಟೆಗೆ ಬರಬೇಡಿ. ಬಂದರೆ ನಿಮಗೆ ಈ ನಾಡಲ್ಲಿ ವಾಸಿಸೋದಕ್ಕೆ ನಾವು ಯಾವುದೇ ರೀತಿ ಬಿಡೋದಿಲ್ಲ. ನೀವೇನಾದ್ರೂ ಇನ್ನು ಮುಂದೆ ಯಾರಿಗಾದ್ರೂ ಕನ್ನಡಿಗರಿಗೆ ತೊಂದರೆ ಮಾಡಿದ್ದೆ ಆದ್ರೆ ನಿಮ್ಮನ್ನ ನಮ್ಮ ಕರ್ನಾಟಕದಿಂದ ಒತ್ತೋಡಿಸಬೇಕಾಗುತ್ತೆ ಅನ್ನುವಂತ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈ ಗಡಿ ಭಾಗದಲ್ಲಿ ನಾವು ಈ ಒಂದು ಗಡಿಸ್ತಂಭವನ್ನು ಹಾಕಿ ಒಂದು ನಾಮಫಲಕವನ್ನು ಹಾಕಿದ್ದೀವಿ. ಅದರ ಅರ್ಥ ಏನಂತ, ಎಲ್ಲಾ ಗಡಿ ಭಾಗಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಗಡಿ ಭಾಗಗಳಲ್ಲಿ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಇದು ಒಂದು ಕಡೆ ನಮ್ಗೆ ದೇವಮೂಲೆ ಮತ್ತು ಉತ್ತರ ದಿಕ್ಕು, ಅದು ಇಲ್ಲಿಂದಾನೇ ಪ್ರಾರಂಭ ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ. ಆದ್ರೆ ಇನ್ನ ಅದ್ಭುತವಾಗಿ ನಮ್ಮ ಕರ್ನಾಟಕಕ್ಕೆ ನಿಜವಾದ ಈ
ಅಂದ್ರೆ ದೇವಮೂಲೆ ಅಂತ ನಾವೇನ್ ಕರಿತೀವಿ ಅದು ಚೇಳೂರು ಭಾಗದಲ್ಲಿ ಚಾಕ್ವೇಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಆಗ್ಲಿ ಇಲ್ಲ ಚೇಳೂರಲ್ಲಾಗ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಎಲ್ಲ ಅಣ್ಣವರು ಅಕ್ಕ ಇವ್ರು ಮಾತಾಡಿದ ಜನ ಕಡಿಮೆ ಅಂತ ನಾವು ಜನ ಎಲ್ಲ ಮುಖ್ಯವಾಗಿ ತಾಲೂಕು ಅಧ್ಯಕ್ಷರುಗಳನ್ನ ಮಾತ್ರ ಕರೆದಿದ್ದೀರಿ ಇಲ್ಲಿಗೆ. ತಾಲೂಕು ಅಧ್ಯಕ್ಷರು ಮಾತ್ರ ಬನ್ನಿ, ಇಲ್ಲಿ ಒಂದು ನಾವು ಧ್ವಜಸ್ತಂಭವನ್ನ ನಾವು ಇಲ್ಲಿ ನೆಡೋದ್ರಿಂದ ಒಂದು ನಾಮಫಲಕವನ್ನು ಹಾಕೋದ್ರಿಂದ ಇಲ್ಲಿ ಬರುವಂತಹ ಆಂಧ್ರವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋಣ. ನಾವು ಚೇಳೂರಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ಒಂದು ಕನ್ನಡದ ಹಬ್ಬವನ್ನ ಮಾಡೋಣ, ಗಡಿನಾಡ ಹಬ್ಬವನ್ನ ಅಂತ ಹೇಳಿ ತಾಲೂಕು ಅಧ್ಯಕ್ಷರನ್ನ ಮಾತ್ರ ನಾವು ಕರೆದಿದ್ದೀರಿ. ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋಗ್ತಾ ಇದ್ದೀರಿ. ನೀವೆಲ್ಲ ಧೈರ್ಯವಾಗಿ ನಮ್ಮ ಜೊತೆ ಮುನ್ನುಗ್ಗಿ ಯಾವುದಕ್ಕೂ ಎದುರ್ಕೋಬೇಡಿ. ಮನುಷ್ಯ ಎಷ್ಟು ದಿವಸ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಬದುಕದಷ್ಟು ದಿವಸ ಏನು ಈ ನಾಡಿಗೆ ಕೊಟ್ಟ ಅನ್ನೋದು ಮುಖ್ಯ ಆಗ್ಬೇಕು ಅನ್ನೋದು ಉದ್ದೇಶದಿಂದ ನಾವು ಈ ಒಂದು ಸಂಘಟನೆ ಕಟ್ಟಿದ್ದೀರಿ. ನೀವೆಲ್ಲ ನಮಗೆ ಬೆಂಬಲ ಕೊಡ್ತೀರಿ ಅಂತ ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು.